ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ಲೇವರ್ಸ್ ಆಫ್ coorg. ಇವತ್ತು ನಾನು ನಿಮಗೆ ಪುತ್ತರಿ ಸ್ಪೆಷಲ್ ಒಂದು ಸ್ವೀಟ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಾವು ಕೊಡಗಿನಲ್ಲಿ ಹುತ್ತರಿ ಟೈಮಲ್ಲಿ ಮಾತ್ರ ಪ್ರಿಪೇರ್ ಮಾಡುವಂಥ ಒಂದು ಡಿಶ್. ಯಾಕೆ ಅಂತ ಹೇಳಿದರೆ ನಮಗೆ ಆ ಟೈಮಲ್ಲಿ ಮಾತ್ರ ಅವೈಲೇಬಲ್ ಆಗೋದು ಈ ಗೆಣಸು. ಅದಕ್ಕೆ ನಾವು ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ವೈಲ್ಡ್ ಯಾಮ್ ಅಂತ ಕೂಡ ಹೇಳ್ತಾರೆ. ಇದು ಕೊಡಗಲ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿರುತ್ತೆ. ಇದನ್ನು ಹುತ್ತರಿ ಟೈಮಲ್ಲಿ ನಾವು ತೆಗಿತೀವಿ. ಈಗ ಅದರಿಂದನೇ ಒಂದು ಸ್ವೀಟ್ ಡಿಶ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಾನು ಗೆಣಸನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಟೀಮಿಂಗ್ ಪಾತ್ರೆಯಲ್ಲಿ ಇದನ್ನು ನಾನು ಪೀಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಅದರ ಮೇಲಿರೋ ಸ್ಕಿನ್ನನ್ನು ತೆಗೆದು ಮತ್ತೆ ವಾಶ್ ಮಾಡಿ ನೀವು ಸ್ಟೀಮ್ ಮಾಡಬೇಕು. ಈಗ ನಾವು ಮುಚ್ಚಳ ಮುಚ್ಚಿ ಬೇಯಲು ಬಿಡಬೇಕು. ಈಗ ನೋಡಿ, ತೆಗೆದು ನೋಡಬೇಕು. ಈಗ ಒಂದು ನೈಫಲ್ಲಿ ನೀವು ಇನ್ಸರ್ಟ್ ಮಾಡಿ ನೋಡಿ, ಅದು ಬೆಂದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ದಿದ್ರೆ ಹಸಿಯಾಗಿದ್ದರೆ ಅದು ಗೊತ್ತಾಗುತ್ತೆ ನಮಗೆ. ಈಗ ಅದು ಬೆಂದಿಲ್ಲ, ಇನ್ನೂ ಬೇಯಬೇಕು. ಪುನಃ ಮುಚ್ಚಳ ಮುಚ್ಚಬೇಕು. ಈಗ ಪುನಃ ತೆಗೆದು ಒಂದು ಸಲ ಚೆಕ್ ಮಾಡಿ. ಈಗ ಇದು ಮುಕ್ಕಾಲು ಬೆಂದಿದೆ, ಇನ್ನು ಸ್ವಲ್ಪ ಹೊತ್ತು ಬೇಯಬೇಕು ಇದು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಗೊತ್ತಾಗುತ್ತೆ. ಅದು ಬೆಂದಾಗ ಪೊಟೆಟೊ ಥರ ಸಾಫ್ಟ್ ಆಗಿರುತ್ತೆ, ಅಷ್ಟೇ ವ್ಯತ್ಯಾಸ ಇರೋದು. ನಾವು ಪೊಟೆಟೊನ ಹೇಗೆ ಬೇಯಿಸ್ತೀವೋ ಹಾಗೆ ಇದು ಕೂಡ. ಈಗ ಇದಾಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ಈಗ ಇದರ ಜೊತೆಯಲ್ಲಿ ಈಗ ಇನ್ನೊಂದು ಇದಕ್ಕೆ ಒಂದು ಬೆಲ್ಲದ ಸಿರಪ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬ್ಲ್ಯಾಕ್ ಬೆಲ್ಲ ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ವೈಟ್ ಬೆಲ್ಲ ತಗೊಳ್ಬೋದು, ಆದರೆ ಟೇಸ್ಟ್ ಆಗಿರೋದು ಬ್ಲ್ಯಾಕ್ ಬೆಲ್ಲದಿಂದನೇ. ಅದಕ್ಕೆ ನಾನು ಬ್ಲ್ಯಾಕ್ ಬೆಲ್ಲ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಲೀಟರ್ ನೀರು ತಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟು ನೀವು ತಗೊಳ್ಬೋದು. ಈಗ ಅದನ್ನು ಸ್ವಲ್ಪ ಹೊತ್ತು ಬಿಸಿಯಾಗಲು ಬಿಡಬೇಕು ನೀರು. ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಇದು ಬೆಲ್ಲ ಹಾಕಬಾರ್ದು. ಇದೊಂದು ಕಾಫಿಗೆ ನಾವು ಎಷ್ಟು ಹಾಕ್ತೀವೋ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವೀಟ್ ಆಗಿರಬೇಕು. ಸಿರಪ್ ಟೈಪ್ ಮಾಡಬೇಡಿ, ತಿಕ್ ಸಿರಪ್ ಮಾಡಬಾರ್ದು. ನೋಡಿ, ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ, ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ಚೆನ್ನಾಗಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ತಿಕ್ ಸಿರಪ್ ಮಾಡಬೇಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಕಾರ್ಡಮಮ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆಗಿದೆ ಇದು. ಈಗ ಇದನ್ನು ಚೆನ್ನಾಗಿ ನೀವು ಸೋಸ್ಕೊಳ್ಬೇಕು. ಇದರಲ್ಲಿ ಕಲ್ಲೆಲ್ಲ ಇರುತ್ತೆ, ಅದೆಲ್ಲ ಚೆನ್ನಾಗಿ ಸೋಸಿ ಇಟ್ಕೊಳ್ಬೇಕು. ಈಗ ನೋಡಿ, ನಮಗೆ ಈ ಥರ ಅದರದ್ದು ಬೆಲ್ಲದ ನೀರು ಸಿಕ್ತು. ಈಗ ಇನ್ನು ನಾವು ಅದಕ್ಕೆ ಆ್ಯಡ್ ಮಾಡಲಿಕ್ಕಿರೋದು, ನಾನು ಇಲ್ಲಿ ಗ್ರೇಟೆಡ್ ಕೋಕೋನಟ್ ತಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ತಗೊಂಡಿದ್ದೀನಿ, ಮತ್ತು ಘೀ. ಈ ಘೀ ನೀವು ಮೆಲ್ಟೆಡ್ ಘೀ ಆದರೆ ಒಳ್ಳೆಯದು. ಏಲಕ್ಕಿನ ನೀವು ಪೌಡರ್ ಮಾಡಬೇಕು. ಪೌಡರ್ ಮಾಡಿ ಬೆಲ್ಲದ ಸಿರಪ್ಗೆ ಹಾಕಬೇಕು. ಈಗ ನಾನು ಇದಕ್ಕೆ ಕೋಕೋನಟ್ ಎಷ್ಟು ಬೇಕು ಅಷ್ಟು ನಾವು ಹಾಕ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ಮೆಲ್ಟೆಡ್ ಬಟರ್ ಹಾಕ್ತಾ ಇದ್ದೀನಿ, ಅಲ್ಲ ಮೆಲ್ಟೆಡ್ ಘೀ.
ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ನೀವು ಈಗನೂ ಡಿಪ್ ಮಾಡಿ ತಿನ್ಬೋದು. ಇಲ್ದಿದ್ರೆ ನೀವು ಇದನ್ನು ಪೌಡರ್ ಮಾಡಿ ಪಾಯಸ ಥರ ಮಾಡಿನೂ ತಿನ್ಬೋದು. ಅಂದರೆ ಎಲ್ಲ ಗೆಣಸನ್ನು ಪೂರ್ತಿ ಪೌಡರ್ ಮಾಡಿ ಅದನ್ನು ಒಂದು ಬೌಲಿಗೆ ಹೀಗೆ ಹಾಕಿ ಮಿಕ್ಸ್ ಮಾಡಿನೂ ನೀವು ತಿನ್ಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್.